ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾನು ರೇಷನ್ ಅಕ್ಕಿಯಿಂದ ಅನ್ನ ಮಾಡಿ ಅನ್ನದಿಂದ ಹಪ್ಪಳ ಮಾಡಿದ್ದೀನಿ. ತುಂಬ ಈಸಿಯಾಗಿ ಮಾಡುವಂಥ ಮೆಥಡ್ ಅಂತ ಹೇಳ್ಬೋದು. ತುಂಬ ಹಗುರವಾಗಿ, ತುಂಬ ಪಳ್ಳು, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಮ್ಮೆ ಮನೆಯಲ್ಲಿ ಈ ರೀತಿ ಮಾಡಿ ಟ್ರೈ ಮಾಡಿ. ಇನ್ನೊಬ್ಬರ ಅವಶ್ಯಕತೆ ಇಲ್ಲ, ಒಬ್ಬರೇ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು ಒಂದು ಅಳತೆ ಒಂದು ಬೌಲು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ 3ರಿಂದ 4 ಸಲ ತೊಳೆದು ನೀರಲ್ಲಿ ನೆನೆ ಹಾಕಿ 3 ದಿನ ಇಟ್ಟಿದ್ದೆ. ದಿನಾಲೂ ನೀರು ಚೇಂಜ್ ಮಾಡಬೇಕು. ಒಂದು ಕುಕ್ಕರ್ಗೆ 4 ಲೋಟ, ಅದೇ ಅಳತೆಯಿಂದ 4 ಲೋಟ ನೀರು ತೊಗೊಂಡಿದ್ದೀನಿ. ನೀವು ಮೆತ್ತಗೆ ಇರಬೇಕು, ಸ್ಪೂನ್ಲಿ ಹಾಕಬೇಕು ಅಂದರೆ 8 ನೀರು ಹಾಕ್ಕೊಳ್ಳಿ, 8 ಗ್ಲಾಸ್. ನಾನು ಒತ್ತಿ ಮಾಡೋದ್ರಿಂದ ಈ ರೀತಿ ಮಾಡಿದ್ದೀನಿ. ಅದಕ್ಕೆ ಅಕ್ಕಿ ಹಾಕಿಬಿಟ್ಟು ಉಪ್ಪು ಹಾಕಿ 3ರಿಂದ 4 ವಿಜಿಲ್ಲು ಕೂಗಿಸಿದೆ. ನೋಡಿ, ಅನ್ನ ಗಟ್ಟಿಯಾಗಿದೆ, ಮೆತ್ತಗೂ ಆಗಿದೆ. ಈ ರೀತಿ ಮಾಡಿಕೊಂಡಿದ್ದೆ ನಾನು. ಇದಕ್ಕೆ ಅಜವಾನ, ಉಪ್ಪು ಹಾಕಿ ಮಾಡಿದ್ದೀನಿ ಅನ್ನವನ್ನು. ಅಜವಾನ ಅಷ್ಟು ಹಾಕಿದ್ದೀನಿ. ನೀವು ಚಿಲ್ಲಿ ಫ್ಲೆಕ್ಸ್ ಹಾಕೋಬೋದು, ಹಸಿ ಖಾರ ಹಾಕೋಬೋದು, ಜೀರಿಗೆ ಹಾಕೋಬೋದು, ನಿಮ್ಮ ಅನುಗುಣವಾಗಿ. ಈಗ ನಾನು ಎಲ್ಲ ಮಿದ್ದಿ ಇಟ್ಕೊಂಡಿದ್ದೀನಿ. ಒಂದು ಚಾಪೆ ಹಾಕಿ ಅದರ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕಿ ಮಾಡ್ತಾಯಿದ್ದೀನಿ. ಇನ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ಥರ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಮೊದಲು ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಂಡ್ರೆ ಮಾಡೋಕ್ಕೆ ತುಂಬ ಈಸಿನೂ ಆಗುತ್ತೆ, ಬೇಗನೂ ಆಗುತ್ತೆ. ಈ ರೀತಿ ಮಾಡಿಟ್ಕೊಳ್ಬೇಕು. ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದರ ಮೇಲೆ ಎಣ್ಣೆ ಸವರಿಬಿಟ್ಟು ಅದರ ಮೇಲೆ ಈ ಉಂಡೆ ಇಟ್ಟು, ಆಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದಕ್ಕೂ ಎಣ್ಣೆ ಹಚ್ಚಿ ಅದನ್ನು ಉಲ್ಟಾ ಹಾಕಿ ಈ ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ ತೊಗೊಂಡು ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ಹಪ್ಪಳ ಆಗಿಬಿಡುತ್ತೆ, ರೆಡಿ ಆಗಿಬಿಡುತ್ತೆ. ನೋಡಿ, ಈಸಿ, ತುಂಬ ಈಸಿ. ಇನ್ನೊಬ್ಬರು ಬೇಕು, ಲಟ್ಸ್ಬೇಕು ಅನ್ನೋ ಗೋಜಿಲ್ಲ. ನಿಮಗೇನಾದರೂ ದಪ್ಪ ಅನಿಸಿದರೆ ಇನ್ನೊಮ್ಮೆ ಈ ರೀತಿ ಪ್ರೆಸ್ ಮಾಡಿದ್ರೆ ತಿಳಿನೂ ಆಗುತ್ತೆ ಮತ್ತು ಅಗಲವಾಗಿಯೂ ಆಗುತ್ತೆ. ನೋಡಿ, ಈ ರೀತಿ ಆಗಿದೆ. ಈಗ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ದೀನಿ. ಫ್ಯಾನ್ ಗಾಳಿಗೆ ಮಧ್ಯಾಹ್ನ 1:30-2 ಆಗಿತ್ತು ನಾವು ಮಾಡುವಾಗ. ನಮ್ಮ ಮನೆಯಲ್ಲಿ ರೋಟಿ ಮೇಕರ್ ಅಂತಿದೆ, ಅದರಲ್ಲಿ ನಾನು ನೆಕ್ಸ್ಟ್ ಪ್ರೆಸ್ ಮಾಡಿ ಎಲ್ಲ ಹಪ್ಪಳವನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಅದಕ್ಕಾದರೂ ಇದೇ ರೀತಿ ಕವರ್ ಹಾಕಿಬಿಟ್ಟು ಈ ಥರ ಉಂಡೆ ಇಟ್ಟು ಮತ್ತೊಂದು ಕವರ್ ಹಾಕಿಬಿಟ್ಟು ಪ್ರೆಸ್ ಮಾಡಬೇಕು. ಒಮ್ಮೆ ಬಿಟ್ಟು 2 ಬಾರಿ ಪ್ರೆಸ್ ಮಾಡಿ ಸಾಕು, ಅಗಲವಾಗಿ ಆಗುತ್ತೆ, ತಿಳುನೂ ಆಗುತ್ತೆ. ಇದು ಇಲ್ಲ ಅಂದರೆ ನಾನು ಮೊದಲು ಹೇಳಿದ ಮೆಥಡಲ್ಲಿ ನೀವು ಮಾಡ್ಕೋಬೋದು, ಅದು ತುಂಬ ಈಸಿನೂ ಆಗುತ್ತೆ. ಇದು ಅದಕ್ಕಿಂತ ಬೇಗ ಆಗುತ್ತೆ ಅಷ್ಟೇ. ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ರೀತಿ ಅನ್ನದ ಹಪ್ಪಳವನ್ನು. ತುಂಬ ಕ್ರಿಸ್ಪಿಯಾಗಿದೆ. ನೋಡಿ, ಈಗೆಲ್ಲ ನೆರಳಲ್ಲಿ ಮನೆಯಲ್ಲಿ ಒಳಗಡೆ ಹಾಕಿದ್ದೀನಿ ಗಾಳಿಗೆ. ಫ್ಯಾನ್ ಗಾಳಿಗೆ ಸಾಕು, ಸ್ವಲ್ಪ ಆರಿಬಿಡುತ್ತೆ. ನೋಡಿ, ಇದು ಎಲೆಕ್ಟ್ರಿಕ್ ರೋಟಿ ಮೇಕರ್ ಅಂತ. ಇದರಲ್ಲಿ ರೊಟ್ಟಿ, ಚಪಾತಿ, ಹಪ್ಪಳ, ಪೂರಿ ಎಲ್ಲವನ್ನೂ ಮಾಡ್ಬೋದು. ಚಪಾತಿ ಉಬ್ಬಿ ಬರುತ್ತೆ, ರೊಟ್ಟಿ ಚಪಾತಿ ಉಬ್ಬಿ ಬರುತ್ತೆ. ಕರೆಂಟ್ ಕಲೆಕ್ಷನ್ ಕೊಡಬೇಕಿದು. ಇವಾಗ ನಾನು ಬರೀ ಪ್ರೆಸ್ ಮಾಡೋಕ್ಕೆ ಅಷ್ಟೇ ತೊಗೊಂಡಿದ್ದರಿಂದ ಕಲೆಕ್ಷನ್ ಕೊಟ್ಟಿರಲಿಲ್ಲ. ಹಪ್ಪಳವನ್ನು ಸಂಜೆ ಆದಮೇಲೆ ನೋಡಿ, ಮೇಲಿನದು ಭಾಗ ಒಣಗಿರುತ್ತೆ. ಈಗ ಅದನ್ನು ಉಲ್ಟಾ ಮಾಡಿ ಹಾಕ್ಬೇಕು ನಾವು. ನಾನು ರಾತ್ರಿ ಆಗಿದೆ ಇವಾಗ. ನೋಡಿ, ಕೆಳಗಡೆ ಭಾಗ ಇನ್ನೂ ಒದ್ದೆ ಇದೆ, ಹಸಿ ಇದೆ. ಈ ರೀತಿ ಉಲ್ಟಾ ಮಾಡಿ ಹಾಕ್ಕೊಳ್ಬೇಕೆಲ್ಲವನ್ನು. ಗಾಳಿಗೆ ನೀಟಾಗಿ ಆರುತ್ತೆ. ಇವಾಗ ಇವನ್ನು 3ರಿಂದ 4 ದಿನ ಸ್ಟ್ರಾಂಗ್ ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡಿ, ನಾನು ಸ್ಟ್ರಾಂಗ್ ಬಿಸಿಲಲ್ಲಿ ಒಣಗಿಸಿದ್ದೀನಿ. 4 ದಿನ, ಕಂಪ್ಲೀಟ್ 4 ದಿನ ಒಣಗಿಸಿದ್ದೀನಿ. ಈ ರೀತಿಯಾಗಿವೆ.
ನೋಡು ಇನ್ಮೇಲೆ ಕರೆದು ಬಿಡೋದು. ಎಣ್ಣೆ ಆಲ್ರೆಡಿ ನಾನು ಕಾಯಕ್ಕಿಟ್ಟಿದ್ದೆ. ಇವಾಗ ಕರೆದು ತೋರಿಸ್ತೀನಿ. ನೋಡಿ ಹೂವಿನಂಗೆ ಅರಳುತ್ತೆ. ತುಂಬ ಕ್ರಿಸ್ಪಿಯಾಗಿ, ತುಂಬ ಹಗುರವಾಗಿ, ತುಂಬ ಪಳ್ಳು ಆಗಿವೆ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.